ದಾವಣಗೆರೆ ಉಪಚುನಾವಣೆ ಕ್ಷಣ ಕ್ಷಣಕ್ಕೂ ಕಾವೇರ್ತಾ ಇದೆ. ಬಿಜೆಪಿ ಒಂದು ಕಡೆ ಟಿಕೆಟ್ ಘೋಷಣೆ ಆಗಿದ್ದರೆ ಇನ್ನೂ ಕಾಂಗ್ರೆಸ್ನಲ್ಲಿ ತಳಮಳ ಹಾಗೆ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಇವತ್ತು ಬಿಜೆಪಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಧನಂಜಯ ಅವರಿದ್ದಾರೆ. ಸರ್, ಯಾವ ರೀತಿಯಾದಂತಹ ಸಿದ್ಧತೆ ನಡೆಸ್ಕೊಂಡಿದ್ದೀರಾ? ಈಗಾಗಲೇ ಇಡೀ ಕರ್ನಾಟಕದ ಮಧ್ಯಪ್ರದೇಶ ಮಧ್ಯಭಾಗದಲ್ಲಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮರುಚುನಾವಣೆ ನಡೀತಾ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಸಾಮಾನ್ಯ ಕುಟುಂಬದ ಸದಸ್ಯನಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ಟಿದೆ. ಶ್ರೀನಿವಾಸ್ ಟಿ ದಾಸ್ಕರ್ಯಪ್ಪ ಅಂತಂದು ಹೇಳಿಬಿಟ್ಟು ಹಲವಾರು ಹೋರಾಟಗಳನ್ನು ಮಾಡಿ ಹಿಂದುತ್ವದ ಆಧಾರದ ಮೇಲೆ ಅವರು ಹೋರಾಟವನ್ನು ಮಾಡಿದ್ದಾರೆ. ರೈತರ ಕಣ್ಮಣಿನೂ ಕೂಡ ಹೌದು, ಯುವಕರ ಕಣ್ಮಣಿನೂ ಹೌದು. ಎಲ್ಲ ಜನಾಂಗದ ನಾಯಕರಿಗೆ ಪ್ರೀತಿಯ ಒಬ್ಬ ಯುವಕನಾಗಿ ಕೆಲಸ ಮಾಡಿರ್ತಕ್ಕಂಥ ಸೇವೆಯನ್ನು ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಹಲವಾರು ಬಡವರಿಗೆ ಕಿಟ್ಟನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಭಾಳ ಬಡ ಜನರಿಗೆ ಸಹಕಾರ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ. ಅವರು ನಮ್ಮ ಎಸ್ ಟಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇಂದಿನ ಅವಧಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಯಾವಾಗಲೂ ಮುಂಚೂಣಿ ನಾಯಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಚುನಾವಣೆ ಇರೋದ್ರಿಂದ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತು ಪ್ರಮುಖರು, ಶಕ್ತಿ ಕೇಂದ್ರ ಪ್ರಮುಖರು ಎಲ್ಲರೂ ಅಲರ್ಟಾಗಿ ಚುನಾವಣೆಯನ್ನು ಬಹಳ ವಿಜೃಂಭಣೆಯಿಂದ ಕಾತುರದಿಂದ ಎಲ್ಲ ಕೆಲಸ ಮಾಡಲು ನಮ್ಮ ಪಾರ್ಟಿ ಸಿದ್ಧ ಆಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂದರೆ ಇಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿರುವಂತಹದ್ದು, ಅಹಿಂದ ವರ್ಗದ ಜನ ಹೆಚ್ಚಿರ್ತಕ್ಕಂಥ ಒಂದು ಕ್ಷೇತ್ರ, ಕಾಂಗ್ರೆಸ್ಗೆ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಕ್ಷೇತ್ರ. ಇಲ್ಲಿ ಬಿಜೆಪಿ ಗೆಲ್ಲುತ್ತಾ? ಇದು ನಮ್ಮ ಚುನಾವಣೆ ಬಿಜೆಪಿ ಬೆಳೆದಿದ್ದೇ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಈಗ ದಿವಂಗತ ಶಾಮನೂರು ಶಿವಶಂಕರಪ್ಪರವರು ಕೊನೆಯ ಬಾರಿ ಅದರ ಹಿಂದಿನ ಭಾಗದಲ್ಲಿ ಯಶವಂತರಾವ್ ಅವರು ಜಾಧವ್ ಅವರು ನಿಂತ ಸಂದರ್ಭದಲ್ಲಿ ಕೇವಲ 8,000 ಮತದಿಂದ ಸೋತಿದ್ರು. ಕಳೆದ ಬಾರಿ ಇದು ಲಾಸ್ಟ್ ಕೊನೆಯ ಚುನಾವಣೆ ಅಂತ ಸಿಂಪತಿ ಈಡ್ಸ್ಕೊಂಡು ಚುನಾವಣೆಯಲ್ಲಿ ಗೆದ್ದರು. ಅಲ್ಪಸಂಖ್ಯಾತರು ಬಹಳ ಪ್ರಬಲ ಇರತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರಿ. ಇಡೀ 70 ವರ್ಷಗಳ ಕಾಲ ಇಡೀ ಶಾಮನೂರು ಕುಟುಂಬದವರು ಅಲ್ಪಸಂಖ್ಯಾತರನ್ನು ಕೂಲಿ ಕಾರ್ಮಿಕರಾಗಿ ಮಾಡ್ಕೊಂಡಿದ್ದಾರೆ. ಅವರು ಇವತ್ತು ಅಲ್ಲಿ ಕೂಗಿ ಏನೆದ್ದಿದೆ ಅಂದರೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ, ನಾವು ಇಷ್ಟು ವರ್ಷ ನಿಮಗೆ ದುಡಿದಿದ್ದೀವಿ, ನೀವು ನಮಗೆ ಅವಕಾಶ ಕೊಡಿ ಅಂತ ಅಂಗಲಾಚಿ ಬೇಡಿದ್ರೂ ಸಹ ಅವ್ರಿಗೆ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಅವ್ಯಚ್ಛ ಶಬ್ದದಿಂದ ಮಾತಾಡಿ ಒಬ್ಬ ಪ್ರಭಾವಿ ಮುಸ್ಲಿಮ್ಸ್ ನಾಯಕನ ಬಗ್ಗೆ ವಿರುದ್ಧ ಮಾಡ್ಕೊಂಡಿದ್ದಾರೆ. ಇವತ್ತು ಅವರು ಆ ಕೆಲಸವನ್ನು ಮಾಡಿರ್ತಕ್ಕಂಥ ಸಚಿವರು ಸಹ ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆ ಅವ್ರ ಶ್ರೀಮತಿಗೆ 25,000 ಲೀಡಿಂದ ಅಂತರ ಕಾದ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಹಿನ್ನಡೆ ಆಗಿದೆ. ಇವರ ದುರಾಡಳಿತ ವಿರುದ್ಧ ಆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಜನತೆ ಕಂಡಿದ್ದಾರೆ. ಇವರೇನು ಹಲವಾರು ಹಗರಣಗಳನ್ನು ಮಾಡಿರ್ತಕ್ಕಂಥ ಸರ್ಕಾರದ ವಿರುದ್ಧ ಮತದಾರರು ರೆಡಿಯಾಗಿ ನಿಂತಿದ್ದಾರೆ. ಅಲ್ಪಸಂಖ್ಯಾತರಿಗೆ ಬಹಳ ಮೋಸವನ್ನು ಮಾಡಿದ್ದಾರೆ. ಮತದಾರರಿಗೆ ಅಲ್ಪಸಂಖ್ಯಾತರು ಮತಕ್ಕಷ್ಟೇ ಸೀಮಿತ ಅನ್ಕೊಂಡು ಆ ಪಾರ್ಟಿಗೆ ಸೀಮಿತವನ್ನು ಮಾಡ್ಕೊಂಡು ಅವರಿಗೆ ದೌರ್ಜನ್ಯವನ್ನು ಸಹ ಮಾಡಿದ್ದಾರೆ. ಇಲ್ಲಿ ನೀವು ಹೇಳಿದ್ರಿ ಹಿಂದುಳಿದ ನಾಯಕರು, ಅಹಿಂದ ನಾಯಕರು ನಮ್ಮ ಪಾರ್ಟಿಯಲ್ಲಿ ಬಹಳ ಜನ ಇದ್ದಾರೆ. ಅಹಿಂದ ನಾಯಕದ ಒಬ್ಬ ನಮ್ಮ ಕಾರ್ಯಕರ್ತ ಶ್ರೀನಿವಾಸ್ ದಾಸ್ಕರ್ಯಪ್ಪನವರು. ಹಾಗಾಗಿ ಭಾಳ ನಾವು ಈಗ ಸತ್ಯವನ್ನು ಹೇಳ್ತೀವಿ, ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಶ್ರೀನಿವಾಸ್ ದಾಸ್ಕರ್ಯಪ್ಪನವರು ಈ ಬಾರಿ ಗೆಲ್ತಾರೆ.